ಶರೀರವೆಷ್ಟು ಗಟ್ಟಿ ಇದ್ದರೇನು, ಮನಸ್ಸು ದುರ್ಬಲವಾದರೇನು ಬಂತು. ಅರಿವಿನ ಖಜಾನೆ ತುಂಬಿದರೇನು, ಅರಿವಿನ ಖಜಾನೆ ತುಂಬಿದರೇನು ಫಲ. ಪ್ರಯೋಜನ ಪಡೆಯದೆ ಸುಮ್ಮನೆ ಕುಂತು, ನಿಜಾತ್ಮ ಶಿವ ಬೇಕಾದುದೆಲ್ಲ ಕೊಟ್ಟು ಕಳುಹಿದನು. ವ್ಯರ್ಥ ಮಾಡದೆ ಸುಖಿಯಾಗು ನೋಡ, ಸುಖಿಯಾಗು ನೋಡ, ಸುಖಿಯಾಗು ನೋಡ, ಸುಖಿಯಾಗು ನೋಡ. ಈ ಶರೀರ ಎಷ್ಟು ಗಟ್ಟಿಮುಟ್ಟಾಗಿ ಇಟ್ಕೊಂಡ್ರೂ ಕೂಡ ಒಳಗಿರುವಂಥ ಮನಸ್ಸು ದುರ್ಬಲವಾಗಿ ಬಿಟ್ಟರೆ ಅದು ಜೀವನ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕಾಗಿ ಪರಮಾತ್ಮ ನಮ್ಮೊಳಗೊಂದು ಅರಿವಿನ ಖಜಾನೆ ತುಂಬಿಟ್ಟು ಕಳಿಸಿದ್ದಾನೆ. ಅದು ಒಂದು ಬಹಳ ಶಕ್ತಿಶಾಲಿಯಾಗಿದ್ದು ಅದರ ಕಡೆ ನಮಗೆ ಲಕ್ಷ್ಯನೇ ಇಲ್ಲ. ಅದು ತುಂಬಿದ್ದ ಹಾಗೇ ಇದೆ. ಅದರ ಪ್ರಯೋಜನ ಪಡೆಯದೇ ಇದ್ದರೆ ನಾವು ಸುಮ್ಮನೆ ಕುಂತು ಬಿಟ್ಟರೆ ಅದರಿಂದ ನಮಗೇನು ಪ್ರಯೋಜನ ಆಗೋದೂ ಇಲ್ಲ. ನಮಗೆ ಜೀವನ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದರೆ ನಿಜಾತ್ಮ ಶಿವನು ಎಲ್ಲವನ್ನೂ ಕೊಟ್ಟು ಕಳಿಸಿದ್ದಾನೆ. ಅದನ್ನು ವ್ಯರ್ಥ ಮಾಡ್ದಂಗೆ ನಾವು ಅದನ್ನು ಸದ್ಬಳಕೆ ಮಾಡಿಬಿಟ್ರೆ ಜೀವನದಲ್ಲಿ ಸುಖಿಯಾಗಿರಲು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.